ಹಾಯ್ ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಆ್ಯಂಡ್ ನಾನು ನಿಮ್ಮ ರಾಹುಲ್ ಆ್ಯಂಡ್ ಇನ್ನೊಂದು ಹೊಸ ರೈಡ್ಗೆ ಸ್ವಾಗತ. ಸೊ ಇವತ್ತು ಹೋಗ್ತಾ ಇರೋಂಥ ಜಾಗ ಬಂದುಬಿಟ್ಟು ಹಾರ್ಸ್ಲೆ ಹಿಲ್ಸ್ ಅಂತ ಹೇಳಿ, ಅ ಬ್ಯೂಟಿಫುಲ್ ಘಾಟ್ ಸೆಕ್ಷನ್, ಹಿಲ್ಲಿ ಏರಿಯಾ ಆ್ಯಂಡ್ ಅ ಬ್ಯೂಟಿಫುಲ್ ಲೊಕೇಶನ್. ಸೊ ಸದ್ಯಕ್ಕೆ ಒಂದು 5 ಜನ ರೈಡರ್ಸ್ ಇದ್ದೀವಿ. ಬ್ರೇಕ್ಫಾಸ್ಟ್ ಪಾಯಿಂಟ್ ಹತ್ರ ಒಂದು 2 ಬರ್ತವ್ರೆ. ಸೊ ಟೈಮ್ ಈಗ ಆಲ್ಮೋಸ್ಟ್ 6:30. ಸೊ ಲೆಟ್ ಸ್ಟಾರ್ಟ್. ಆ್ಯಂಡ್ ಹಿಯರ್ ಇಸ್ ದ ನ್ಯೂ NS 400. ಸ್ಲೀಕ್ ಇದೆ ಗುರು, ಒಂಥರ ಸ್ಲೀಕ್ ಇದೆ. ನಾನು WMD ವ್ಲಾಗ್ ನೋಡಿದ್ರೆ ಅದರಲ್ಲಿ ನೋಡಿರ್ತೀರ ನೀವು. ಒಳ್ಳೆ ಗಾಡಿ. ಒಂದು 400, ಒಂದು ಹಿಮಾಲಯನ್ ಇದೆ, ಇದು ನಮ್ಮ ರೋಹಿತ ಹಿಮಾಲಯನ್ ಐತೆ, ಇಲ್ಲಿ ನಮ್ಮ ಆನೆ ಐತೆ, ಆ್ಯಂಡ್ ಇಲ್ಲಿ ಉಮಾಶಂಕರ್ ಅವ್ರದ್ದು ಹಾರ್ಲಿ 440. ಚಲೋ ಲೆಟ್ಸ್ ಹೆಡ್. ಸೊ ನಾನು ಬ್ರೇಕ್ಫಾಸ್ಟ್ ಪಾಯಿಂಟಿಗೆ ಸ್ಟಾಪ್ ಮಾಡ್ತೀವಿ. ಸ್ಟಾಪ್ ಮಾಡಿ ಅಲ್ಲಿಂದ ಹಾರ್ಸ್ಲೆ ಹಿಲ್ಸ್. ಇಟ್ಸ್ ಅ 150 ಕಿಲೋಮೀಟರ್ ರೈಡ್ ಒನ್ ವೇ. ಸೊ ಇಟ್ಸ್ ಗೋನಾ ಬಿ ಕ್ರೇಜಿ ರೈಡ್. ಲೆಟ್ಸ್ ಗೋ ಆ್ಯಂಡ್ ಲೆಟ್ಸ್ ಎಂಜಾಯ್ ಇಟ್. ಸೊ ಜಾಸ್ತಿ ವ್ಲಾಗ್ನ ಬೋರಿಂಗ್ ಮಾಡಲ್ಲ. ಸೊ ಬ್ರೇಕ್ಫಾಸ್ಟು ಅದು ಏನು ತೋರಿಸಲ್ಲ ನಿಮಗೆ. ಲೊಕೇಶನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಲೆಟ್ಸ್ ಗೋ. ಓಕೆ ಸ್ನೇಹಿತರೆ, ತಿಂಡಿ ಎಲ್ಲ ಮುಗಿಸ್ಕೊಂಡು ನೀಟಾಗಿ 9 ಗಂಟೆಗೆ ನೀವು ಸಿಗ್ತಾಯಿದ್ದೀವಿ. ಇಂಥ ಒಳ್ಳೆ ವೆದರು, ಪೀಸಾಗಿ ಹೋಗ್ತಾಯಿದ್ದೀವಿ. ಸೊ ಈಗ ನಾವು ಚಿಕ್ಕಬಳ್ಳಾಪುರ ದಾಟಿದ್ದೀವಿ. ಚಿಕ್ಕಬಳ್ಳಾಪುರದಿಂದ ಹೈವೇ ತೊಗೊಂಡಿದ್ದೀವಿ. ಸೊ ಚಿಕ್ಕಬಳ್ಳಾಪುರ ಒಳಗಡೆ, ಸಿಟಿ ಒಳಗಡೆ ಎಂಟರ್ ಆಗಿಲ್ಲ ನಾವು. ಹೈವೇ ತೊಗೊಂಡು ಹೋಗ್ತಾಯಿದ್ದೀವಿ. ಆ್ಯಂಡ್ ಹಿಂದೆ ಬರ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಸೊ ಒಳ್ಳೆ ವೆದರು. ಬನ್ನಿ ಹೊರಡುವ. ಅವಾಗ ಸ್ವಲ್ಪ ಮಳೆ ಸಿಗ್ತಾ ಇದೆ, ಸುಮ್ಮನೆ ಡ್ರಾಪ್ಸ್ ಅಷ್ಟೇ. ಸ್ವಲ್ಪ ಮಳೆ ಆ್ಯಂಡ್ ಬಿಸಿಲಿಲ್ಲ. ಬರೋವಾಗ ಬಿಸಿಲು ಆಗಬಹುದೇನೋ ಗೊತ್ತಿಲ್ಲ, ಅಥವಾ ಹಿಂಗೆ ಇದ್ದರೆ ಒಳ್ಳೇದು ವೆದರು. ಆ್ಯಂಡ್ ಮೊನ್ನೆ ನಂಗೆ ಗಾಡಿ ಸರ್ವಿಸ್ ಕೂಡ ಆಯಿತು. ಐ ಹೋಪ್ ಅದು ನಾನು ನಿಮಗೆ ಹೇಳಿಲ್ಲ ಅಂದ್ಕೊತೀನಿ, ಬಟ್ ಗಾಡಿ ಸರ್ವಿಸ್ ಆಗಿದೆ. ನನ್ನ ಗಾಡಿಯ 4th ಸರ್ವಿಸ್ ಅದು. ಸೊ ನಾನು 3rd ಸರ್ವಿಸ್ ಏನು ಕೊಟ್ಟಿದ್ನಲ್ಲ ಪುಟ್ಟು ಅವ್ರ ಹತ್ರ, ಅಲ್ಲೇ ಕೊಟ್ಟಿದ್ದೀನಿ. ಅಲ್ಲೇ ಕೊಟ್ಟು ಸುಮಾರು ಪಾರ್ಟ್ಸ್ ಚೇಂಜಿಂಗ್ ಇತ್ತು, ಪ್ಲಸ್ ಬ್ರೇಕ್ಸ್ ಸಿರಾಮಿಕ್ಸ್ ಅದು ಹಾಕಿಸಿದೆ. KNN ಫಿಲ್ಟ್ರು ಆ್ಯಂಡ್ ಟ್ಯೂನ್ ಆಗಿದೆ. ಸೊ ಯಾ, ಇಟ್ಸ್ ಗೋಯಿಂಗ್ ಗುಡ್, ಎಂಜಾಯಿಂಗ್. ಲೆಟ್ಸ್ ಗೋ. ಏನು ರೋಡ್ ಗುರು, ಸಖತ್ತಾಗೈತೆ ರೋಡ್ಸು ನೋಡಿ. ಕಂಪ್ಲೀಟ್ ಗ್ರೀನ್, ಈ ಕಡೆನೂ ಈ ಕಡೆನೂ. ಸೆಂಟ್ರಲ್ ಕರ್ವ್ ರೋಡ್ಸ್ ಇದೆ, ಘಾಟ್ ಸೆಕ್ಷನ್ ಆ ಥರ ರೋಡ್ಸು. ಒಳ್ಳೆ ಮಜಾ ಕೊಡ್ತಾಯಿದೆ. ಪೀಸ್ ಇದೆ ಗುರು. ಫುಲ್ ಡೇ ಹಿಂಗೆ ಇರಬೇಕು ವೆದರು, ಮಜಾ ಬರುತ್ತೆ. ನೈಸ್. ಹೆಂಗಿದೆ ನೋಡಿ ಹಾವು ಥರ ರೋಡ್ಗಳು. ಒಂದು ಒಳ್ಳೆ ಲೊಕೇಶನಲ್ಲಿ ನಿಲ್ಲಿಸಿದ್ವಿ ಗುರು, ಒಳ್ಳೆ ಲೊಕೇಶನ್ನು. ಸೊ ಒಂದೊಳ್ಳೆ ಡ್ರೋನ್ ಶಾಟ್ ಸಿಗುತ್ತೆ ನಿಮಗೆ. ಇದು ಮುಂಚೆ ಮೇ ಬಿ ಲೇಕ್ ಥರನೋ ಅಥವಾ ವಾಟರ್ ಶೆಡ್ಡು ಅಥವಾ ಕೆನಾಲ್ ಥರ ಇತ್ತು ಅಂದ್ಕೊತೀನಿ. ಇವಾಗೆಲ್ಲ ಬರೀ ಕಲ್ಲುಗಳಿದ್ದಾವೆ. ಸೊ ಗಾಡಿಗಳನ್ನ ಅಲ್ಲಿ ನಿಲ್ಲಿಸ್ಬಿಟ್ಟು ಎಲ್ಲರೂ ಹೆಂಗೆ ಲೈನಾಗಿ ನಿಂತವ್ರೆ ನೋಡಿ, ಆ ಕಡೆ ಮುಖ ಮಾಡಿಕೊಂಡು. ಚಲೋ, ಡ್ರೋನ್ ಶಾಟ್ನ ಎಂಜಾಯ್ ಮಾಡಿ ವಿಲ್ ಹೆಡ್.
ನಾವು ಆಂಧ್ರದಲ್ಲಿದ್ದೀವಿ ಆ್ಯಂಡ್ ಹಾರ್ಸ್ಲೆ ಹಿಲ್ಸ್ 15 ಕಿಲೋಮೀಟರ್ಸ್ ಅಷ್ಟೇ. ಸೊ ಒಳ್ಳೆ ಮಜಾ ಬರ್ತಾಯಿದೆ. ಉಯ್ಯ ನೋಡಿ ಹೆಂಗೆ ಕರ್ವಿಂಗ್ಸ್ಗಳಿದ್ದಾವೆ. ಅವೆಲ್ಲ ಚಿಕ್ಕ ಚಿಕ್ಕ ವಾಟರ್ ಶೆಡ್ ಥರ. ಕೊಂಡಕಿಂಡಪಳ್ಳಿ ಊರ ಹೆಸರು, ಕೊಂಡಕಿಂಡಪಳ್ಳಿ. ಮನೆಗೆ ಹೋಗೋವರೆಗೂ ಮಳೆ ಬರ್ದೇ ಇದ್ದರೆ ಸಾಕು. ಹೋಗೋವರೆಗೂ ಮಳೆ ಬರಬಾರ್ದಪ್ಪ ಅಂತ ಅನ್ಕೊತಾ ಇದ್ದೆ. ಸ್ಲೋ ಆಗಿ ಮಳೆ ಸ್ಟಾರ್ಟ್ ಆಯಿತು. ಸ್ಲೋ ಇದೆ, ತುಂಬ ಸ್ಲೋ ಇದೆ. ಇನ್ನು ಲೊಕೇಶನ್ ರೀಚ್ ಆಗೋಕ್ಕೆ 13 ಕಿಲೋಮೀಟ್ರ್ ಐತೆ. ಓಕೆ, ಪೀಸ್. ಸೊ ಎಲ್ಲ ಚಿಕ್ಕ ಚಿಕ್ಕ ಹಳ್ಳಿ ರೂಟ್ಸಿಂದನೇ ಹೋಗಬೇಕು ಲೊಕೇಶನ್ಗೆ. ಅದು ಒಳ್ಳೆ ಮಜಾ ಕೊಡ್ತಾ ಇದೆ. ಹಳ್ಳಿ ಅಲ್ಲ, ಚಿಕ್ಕ ಚಿಕ್ಕ ಹಳ್ಳಿನೇ. ಓಕೆ, ವಿ ಹ್ಯಾವ್ ಆಫಿಷಿಯಲಿ ಎಂಟರ್ಡ್ ಹಾರ್ಸ್ಲೆ ಹಿಲ್ಸ್. ಯಾವ್ದು ಗುರು ಇದು? ಐದು ಬೈಕು. ಫೋನ್ಪೇ ಆಯಿತಾ? ಏನು ಇರೋ ಅವನು ಎಸ್. ಇವಾಗ ಪರ್ ಬೈಕ್ 30 ರೂಪೀಸ್ ಅಂತ ಎಂಟ್ರಿ. ಸೊ ಕೊಟ್ಬಿಟ್ಟು ವಿ ಹ್ಯಾವ್ ಎಂಟರ್ಡ್ ಹಾರ್ಸ್ಲೆ ಹಿಲ್ಸ್. ಸೊ ಟಾಪಲ್ಲಿ ಹೋಗ್ಬೇಕೀಗ, ಟಾಪಲ್ಲಿ ಹೋಗ್ಬೇಕು. ಯಾವುದೋ ಮೂವಿಲೈತಲ್ಲ ಅದು, ಹಾಲಿಡೇ ಹೋಮ್ಸ್ ಘಾಟ್ ಸೆಕ್ಷನ್. ಇಲ್ಲಿಂದ ಸ್ಟಾರ್ಟ್ ಆಗಬೇಕಿತ್ತು ಇಲ್ಲಿಂದ, ಬಟ್ 50-60 ಕಿಲೋಮೀಟ್ರ್ ಮುಂಚೆನೇ ಸ್ಟಾರ್ಟ್ ಆಗಿದೆ. ಫುಲ್ ಕರ್ವ್ಸು. ವಾ, ನೈಸ್. ಇದು ಆ್ಯಕ್ಚುಲ್ ರಿಯಲ್ ಕರ್ವ್ಸ್ ಇವೆಲ್ಲ. ನಾವು 50 ಕಿಲೋಮೀಟ್ರ್ ಬಂದಿದ್ವಲ್ಲ, ಅದು ಲೈಕ್ ಸೇಮ್ ಘಾಟ್ ಸೆಕ್ಷನ್ ಥರನೇ ಇತ್ತು. ಬಟ್ ಇಷ್ಟೊಂದು ಅಪ್ಪಲ್ಲಿ ಕರ್ವ್ಸು ಇವೆಲ್ಲ ಇರಲಿಲ್ಲ ಆವಾಗ. ನೈಸ್. ಗಾಡಿ ಎಲ್ಲೂ ಸ್ಟ್ರೇಟೇ ಆಗ್ತಾ ಇಲ್ಲ. ಒಂದು ಈ ಕಡೆ ಕರ್ವ್ ಇರುತ್ತೆ, ಒಂದು ಈ ಕಡೆ ಕರ್ವ್ ಇರುತ್ತೆ. ದಿಸ್ ಈಸ್ ಆ್ಯಕ್ಚುಲಿ ಫನ್ ಮ್ಯಾನ್. ಸೊ ಫುಲ್ ಟಾಪಲ್ಲಿ ಹೋಗೋಣ. ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋಟೋಸ್ ತೆಗೆಸ್ಕೊಂಡು ಇನ್ನೊಂದೆರಡು ಡ್ರೋನ್ ಶಾಟ್ ಎತ್ಕೊಂಡು ವ್ಯೂ ಪಾಯಿಂಟ್ ಏನಿದೆ ನೋಡ್ಕೊಳ್ಳೋಣ. ನೈಸ್. ಸೊ ಪರ್ ಬೈಕ್ 30 ರೂಪಾಯಿ ಎಂಟ್ರಿ ಇಲ್ಲಿ. ಆ್ಯಂಡ್ ಐ ಗೆಸ್ ಇಟ್ಸ್ ವರ್ತ್ ಇಟ್.
ಟಾಪ್ ಓಪನ್ ಮಾಡಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾವ್ರೆ ಹುಡುಗರು. ಇಲ್ಲೇನಕ್ಕೆ ನಿಲ್ಸೋರೆ? ನೀಲ್ ಬಂದರು. ಸೊ ನೀಲ್ದು ಆ್ಯಕ್ಚುಲಿ ನಾನು ಗಾಡಿ ತೋರಿಸಿದ್ನಲ್ಲ NS 400, ಅದು ನೀಲ್ ಅವ್ರದ್ದೆ. ಸೊ ನಮ್ಮ ಗ್ರೂಪ್ ಅವ್ರ ಜೊತೆ ಇದು ಫಸ್ಟ್ ರೈಡ್ ಅವ್ರದ್ದು. ಐ ಹೋಪ್ ಹಿ ಈಸ್ ಎಂಜಾಯಿಂಗ್, ಬಟ್ ವರ್ತ್ ಇಟ್ ಮ್ಯಾನ್. ಟುಡೇಸ್ ರೈಡ್ ಕಡಿಮೆ ಜನ ಇದ್ದರು, ನಾವೇನು ಜಾಸ್ತಿ ಜನ ಇಲ್ಲ, ಒಂದು 6-7 ಜನ ಇದ್ದೀವಿ ಅಷ್ಟೇ. 7 ಜನಕ್ಕೆ ವರ್ತ್ ಇಟ್. ನೋಡಿ ರೋಡ್ಸ್ ಹೆಂಗಿದಾವೆ. ಇದೊಳ್ಳೆ ತಿರುಪತಿ ಘಾಟ್ ಹತ್ತೀವಲ್ಲ ಆ ಥರ ಇದೆ. ಬಾಗುರು ಇನ್ನೋಗು, ಆಮೇಲೆ ನಾವು ಹೋಗ್ತೀವಿ. ಉಯ್ ಇಲ್ಲಿ ಬ್ಲೈಂಡ್ ಸ್ಪಾಟ್ಗಳು ಜಾಸ್ತಿ ಇರುತ್ತೆ. ಐ ಮೀನ್ ಕಾಣಿಸಲ್ಲ. ಸೊ ಕರ್ವ್ಸ್ ಇದ್ದಾಗ ಆ ಕಡೆಯಿಂದ ಯಾರು ಬರ್ತಿರ್ತಾರೋ ಅದು ಕಾಣಿಸಲ್ಲ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹಾರ್ನ್ ಹಾಕ್ಕೊಂಡು ಹುಷಾರಾಗಿ ಹೋಗಬೇಕೆಂದು ವಿನಂತಿ. ನನ್ನ ಬೇರೆ ಡಸ್ಟು ಸಿಕ್ಕಾಕೊಂಡ್ಬಿಟ್ಟಿದೆ, ಚೀ ಅಂತ ಇದೆ. ಬ್ರೇಕ್ ಪ್ಯಾಚ್ ಹೊಸದು ಹಾಕಿಸ್ನಲ್ಲ, ಸೊ ಅದಾದ ತಕ್ಷಣ ಮಳೆ ಬಂತು. ಸೊ ಡಸ್ಟ್ ಸಿಕ್ಕಾಕೊಂಡಿರ್ಬೇಕು ನೋಡಿ, ಚೀ ಅಂತೆ. ಆಯ್ಸ್ ಇಲ್ಲೇ ಹಾಕು ಒಳಗಡೆ. ಲೇ ಒಟ್ನಲ್ಲಿ ಅಡ್ಡ ಬರೋದೆ. ಸರಿ ಮುಂದೆ ಹೋಗು. ಏನು ಗಾಳಿ ಗುರು. ವಾ ಒಳ್ಳೆ ಜಾಗ. ಲೊಕೇಶನ್ ಆಫ್, ಬ್ಲೂಟೂತ್ ಆಫ್, ನ್ಯಾವಿಗೇಷನ್ ಆಫ್. ಚಾರ್ಜ್ ಬೇಕಲ್ಲ ಹೋಗುವಾಗ, ಅದಕ್ಕೆ. ಹಾರ್ಸ್ಲೆ ಹಿಲ್ಸ್. ಓಕೆ, ರೀಚ್ ದ ಲೊಕೇಶನ್. ಹೆಂಗಿದೆ ಸರ್ ಲೊಕೇಶನು? ಗಾಳಿ, ಹೆವಿ ಗಾಳಿ, ಪ್ಲಸ್ ಫುಲ್ ಗ್ರೀನರಿ. ಹಿಂಗಿರ್ಬೇಕು ಗುರು ಘಾಟ್ ಸೆಕ್ಷನ್ ಅಂದರೆ. ಗಾಡಿ ಎತ್ಕೊಂಡ್ಬರ್ಬೋದು ಕೆಳಗಡೆ. ಹೆಂಗೈತೆ ಬನ್ನಿ, ಅದು ಹಂಗೆ ಹೊಡ್ಕೊಡೋಣ. ನಡ್ಕೊಂಡು ಕೆಳಗಡೆ ನಿಮಗೆ ಗೋಲ್ಡ್ ಜೋರಾಗಿ ಫ್ರೆಂಡ್ಸ್, ನಿಮಗೆ ಗೋಲ್ಡ್ ಬೇಕಾ? ಅದು ಅದೇ ಯಾವ ಇದೆಯಲ್ಲ, ಏನದು ಗೋಲ್ಡ್? ಅದು ನೋಡಿ ಫ್ರೆಂಡ್ಸ್, ಆರಾಮಾಗಿ ಮಳೆ ಬರ್ತೈತೆ ಇಲ್ಲಿ. ನಮ್ಮ ವಿಜಯ್ ಏನೋ ಮಾತಾಡ್ಬೇಕಂತೆ, ಮಾತಾಡ್ಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇದು ಹಾರ್ಸ್ ಹಿಲ್ಸ್ ಅಂತ. ಇದು ನೋಡಿ ವ್ಯೂಸ್ ಎಲ್ಲ ಚೆನ್ನಾಗಿದೆ.
ಅಂದ್ರೆ ಜಾಸ್ತಿ ಇಷ್ಟ ಆಗೋದು ಕಪಲ್ಸ್ಗೆ, ನಮ್ಮಂತ ಸಿಂಗಲ್ಸ್ಗಳಿಗೆ ಇಲ್ಲ, ನಮ್ಮಂತ ಸಿಂಗಲ್ಸ್ಗಳಿಗೆ ಯಾರು ಬಿಡಲ್ಲ ಅಷ್ಟಾಗಿ. ನೋಡಿ ಇದು ಇಷ್ಟ ಆಗೋದಂದ್ರೆ ಕಪಲ್ಸ್ಗಳಿಗೆ ಮಾತ್ರನೇ. ಅದಕ್ಕಾಗಿ ಕಪಲ್ಸ್ ಯಾರ್ಯಾರು ಇದ್ದೀರಾ ಬೆಂಗಳೂರು ದಯವಿಟ್ಟು ನೀವು ಇದೆಲ್ಲ ಅಂತಲ್ಲ ಫ್ರೆಂಡ್ಸ್, ಅದು ಎಂಜಾಯ್, ಅದೇ ಕಪಲ್ಸ್ ಎಂಜಾಯ್, ಕಪಲ್ಸ್ಗಿರೋ ಎಂಜಾಯ್. ನೋಡಿ ಫ್ರೆಂಡ್ಸ್, ಇಂಥ ವ್ಯೂ ಅಲ್ಲಿ ಕಪಲ್ಸ್ ಎಂಜಾಯ್ ಮಾಡೋದಲ್ಲಿ ನಂತರ ಯಾರು ಮಾಡ್ತಾರೆ ಹೇಳಿ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ಏನಿದೆ ಮಳೆ? ವಿಜಯ್ ಬೈಲಿ. ಅದೇನೋ PPF ಅಂತ, ಗೋಲ್ಡ್ ಅಲ್ಲ ಅಂತೆ, ಉಮಾ ಗೋಲ್ಡ್ ಅಂತ. ಫ್ರೆಂಡ್ಸ್, ನಿಮ್ಗೊಂದು ಹೇಳುವುದಕ್ಕೆ ಬಂದಿದೆ ಅಂದರೆ ಇಲ್ಲಿ 3 ಜನ ಕಳ್ಳರಿದ್ದಾರೆ. ಆ ಕಳ್ಳರು ನಾವು ಇವತ್ತು ತೋರಿಸ್ತಿದ್ದೀವಿ ಲೈವಲ್ಲಿ. ನೋಡಿ ಫ್ರೆಂಡ್ಸ್, 1 2 3 ಇದಕ್ಕಿಂತ ದೊಡ್ಡುಂಟು ಎಂತ ಅಂದರೆ, ಇದು ದೊಡ್ಡ ಕಳ್ಳರಿದ್ದಾರೆ ಅಂದರೆ ಆಗ 3 ಜನ ಫ್ರೆಂಡ್ಸ್. ಇವರು ನಮ್ಮ ಜೊತೆ ಹೌದಾ? ವಿಜಯ್, ಹಾರ್ಸ್ಲೇ ಇಲ್ಲು ಕ್ಲೋಸ್ ಮಾಡ್ಸಕ್ಕೆ ಒಂದೇ ಒಂದು ಪುಷ್ ಸಾಕು, 2 ತಿಂಗಳು ಹಾರ್ಸ ಇಲ್ಲಿ ಕ್ಲೋಸು. ಓಕೆ, ದಿಸ್ ವಾಸ್ ಇಟ್. ಬೀಸ್ಟ್ ಮೋಟರ್ ವೀಲ್ಸ್. ಗಾಳಿ ಗುರು, ಹೆವಿಯಾಗಿ ಗಾಳಿ ಇದೆ. ಇದ್ರ ಒಳಗಡೆ ಹಾಕೋದ ಈಗ, ಹೆಲ್ಮೆಟ್ ಒಳಗಡೆ ಹಾಕ್ಬಿಟ್ಟು ಕೆಳಗೆ ಹೋಗೋಣ. ನಾವು ಊಟಕ್ಕೆ ಸ್ಟಾಪ್ ಕೊಡೋಣ ಅಂದ್ಕೊಂಡ್ರಿ, ಬಟ್ ಬೇಡ, ಡೈರೆಕ್ಟಾಗಿ ಹೊರಡ್ಬಿಡೋಣ. 2:30 ಅಷ್ಟರಲ್ಲಿ ರೀಚ್ ಆಗ್ಬೋದು. ಸೊ ಡೈರೆಕ್ಟಾಗಿ ಹೊರಡ್ಬಿಡೋಣ. ಒಂದು ಕೀ ಬಂಚಲ್ಲಿ ಗಾಡಿ ಬೀಗ, ಟಾಪ್ ಬಾಕ್ಸ್ ಬೀಗ, ಮನೆ ಬೀಗ. ಚಲೋ, ಹೊರಡುವ ಸಮಯ. ನ್ಯೂಟ್ರಲಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಕೆಳಗಡೆವರೆಗೂ ಗೇರ್ ಹಾಕೋದೇ ಬೇಡ, ಬಟ್ ಗಾಡಿ ಸ್ಟಾರ್ಟ್ ಇರಬೇಕು. ಕೆಲವೊಂದು ಸರಿ ಏನಾಗುತ್ತೆ, ಸಡನ್ನಾಗಿ ಬ್ರೇಕ್ ಹಾಕಿದಾಗ ಗಾಡಿ ಆನಲ್ಲಿ ಇರಲಿಲ್ಲ ಅಂದರೆ ABS ವರ್ಕ್ ಆಗೋಲ್ಲ. ಪ್ಲಸ್ ಏನೋ ಕರೆಕ್ಟಾಗಿ ಸ್ಟಾಪ್ ಆಗೋಲ್ಲ. ಹಾಗಾಗಿ ಗಾಡಿ ನ್ಯೂಟ್ರಲಲ್ಲಿ ಇಡಿ. ಇವಾಗಲೂ ನೋಡಿ ರೇಸ್ ಕೇಳಿಸ್ತೈತಾ? ಸೊ ಗಾಡಿ ಸ್ಟಾರ್ಟಲ್ಲಿದೆ, ಬಟ್ ನ್ಯೂಟ್ರಲಲ್ಲಿದೆ. ನ್ಯೂಟ್ರಲಲ್ಲಿ ಇಟ್ಕೊಂಡೇ ಹೋಗಿ, ಇಟ್ ವಿಲ್ ಬಿ ಸೇಫರ್. ವಾ, ಪ್ಯೂರ್ ಜಂಗಲ್ ಗುರು ಫುಲ್ಲು. ನಾವು ಒಂದು 2 ಮಂತ್ಸ್ ಬ್ಯಾಕ್ ತಿರುಪತಿ ಹೋಗಿದ್ವಿ. ಅದೇ ಜ್ಞಾಪಕ ಇರ್ತಿದ್ದೆ ಈ ರೋಡ್ ನೋಡಿದ್ರೆ. TT ಮಾಡ್ಕೊಂಡು ಹೋಗಿದ್ವಿ ಫ್ಯಾಮಿಲಿ ಜೊತೆ. ಅದೇ ಥರ ಐತೆ ರೋಡ್ಸ್. ಇಲ್ಲಿ ಏನೋ ಚಿಕ್ಕದಾಗಿ ಪಾಂಡ್ ಥರ ಐತೆ. ಬನ್ನಿ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವ್ಲಾಗಲ್ಲಿ, ಇನ್ನೊಂದು ಹೊಸ ಜಾಗದೊಂದಿಗೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಫಾಲೋಯಿಂಗ್. ಫೋಟೋಸ್ ಎಲ್ಲ ನೋಡಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ID ಆದಂಥ ಬೀಸ್ಟ್ ಮೋಟ್ರ್ ವೀಲ್ಸ್ನ ಫಾಲೋ ಮಾಡಿ. ಎಲ್ಲ ಅಪ್ಡೇಟ್ಸು ಎಲ್ಲ ಜಾಗದ್ದು ಸಿಗ್ತಾ ಹೋಗುತ್ತೆ ನಿಮಗೆ.
ಸೊ ಆದಷ್ಟು ಬೇಗ ಸಿಗೋಣ ಆ್ಯಂಡ್ ಆದಷ್ಟು ಬೇಗ ಲೆಟ್ಸ್ ಗೆಟ್ ಬ್ಯಾಕ್ ಆನ್ ದ ಬೈಕ್. ಥ್ಯಾಂಕ್ ಯು ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಗೈಸ್. ಥ್ಯಾಂಕ್ ಯು ಆಲ್.